ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಗುಡ್ ಈವ್ನಿಂಗ್ ಆಲ್. ವೆಲ್ಕಮ್ ಬ್ಯಾಕ್ ಟು ಹೇಮಾ ಲೈಫ್ ಸ್ಟೈಲ್ 28. ಮತ್ತು ಇವತ್ತು ನನ್ನ ಮಗಳಿಗೆ ಬೆಳಗ್ಗೆ ನಾನು ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ಸೊ ಅವಳಿಗೆ ಚಿತ್ರಾನ್ನ ಅಂದರೆ ಸ್ವಲ್ಪನೂ ಇಷ್ಟ ಇಲ್ಲ. ಸೊ ಸುಮ್ಮನೆ ನೆಪ ಆಡ್ತಾಯಿದ್ಲು. ಸ್ಕೂಲಿಂದ ಬಂದು ಕೂಡ ಅದನ್ನೇ ತಿನ್ನಬೇಕು ಅಮ್ಮ, ನಂಗೆ ಬೇರೆ ಏನಾದರೂ ಮಾಡಿಕೊಡು ಅಂಥೇಳಿ. ಸೊ ಅದಕ್ಕೆ ನಾನು ಕೇಸರಿ ಬಾತ್ ಮಾಡೋಣ, ಚಿತ್ರಾನ್ನ ಜೊತೆ ಸ್ವಲ್ಪ ಅದನ್ನು ತಿನ್ನೋಣ ಅಂಥೇಳಿ ಕೇಸರಿ ಬಾತ್ ಮಾಡಿದೆ. ಸೊ ಅನಾನಸ್ ಬೇರೆ ಇರಲಿಲ್ಲ. ಸೊ ಅದಕ್ಕೆ ನಾನು ಯಾವ ಒಂದು ಟಿಪ್ಪನ್ನು ಯೂಸ್ ಮಾಡಿದೆ ಅಂತ ಹೇಳಿದ್ರೆ, ಇದರಲ್ಲಿ ನಾನು ಒಂದು ಲವಂಗನ ಹಾಕ್ಕೊಂಡೆ. ಲವಂಗ ಮತ್ತು ಏಲಕ್ಕಿ ಪೌಡ್ರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡೆ. ಕೇಸರಿಬಾತ್‌ಗೆ ಅನಾನಸ್ ಇಲ್ಲ ಅಂದರೂ ಕೂಡ ಲವಂಗನ ಪುಡಿ ಮಾಡಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಬ್ಬರೂ ಸೇರಿ ಚಿತ್ರಾನ್ನ ಮತ್ತು ಕೇಸರಿಬಾತನ್ನು ತಿಂದ್ವಿ. ಹೊರಗಡೆ ತುಂಬಾ ಮಳೆ ಇದೆ ಫ್ರೆಂಡ್ಸ್, ತುಂಬ ಚಳಿ, ತುಂಬ ಮಳೆ. ಮತ್ತು ಏನಾದರೂ ತಿನ್ನೋಣ ಅಂತ ಅನಿಸುತ್ತೆ ಬಿಸಿ ಬಿಸಿಯಾಗಿ. ಸೊ ಕೇಸರಿಬಾತ್ ಆದಮೇಲೆ ಏನು ಮಾಡೋಣ ಅಂತ ಅನ್ನಿಸ್ತು. ಚಿತ್ರಾನ್ನ ತಿಂದ್ಬಿಟ್ಟು ಮತ್ತೆ ಇರೋ ಕಾಫಿ ಮಾಡೋಣ ಅಂಥೇಳಿ ಕಾಫಿ ಮಾಡಕ್ಕೆ ಹೋದೆ. ಸೊ ಕಾಫಿ ಜೊತೆ ಏನಾದರೂ ಬೇಕು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಪಾಪ್ಕಾರ್ನನ್ನು ಮಾಡ್ಕೊಳ್ಳೋಣ ಅಂಥೇಳಿ ಪಾಪ್ಕಾರ್ನ್ ಮಾಡೋಕ್ಕಿಟ್ವಿ. ಸೊ ಅದು ಖಾರ ಕಡಿಮೆ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿನ ಅದಕ್ಕೆ ಹಾಕ್ಕೋತೀನಿ. ಆ ಪೌಡ್ರನ್ನ ಅದಕ್ಕೆ ಹಾಕ್ಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಆಗುತ್ತೆ. ಮಳೆ ಚಳಿ ಇರೋದ್ರಿಂದ ಸ್ವಲ್ಪ ಖಾರವಾಗಿ ತಿನ್ನೋಣ ಅಂಥೇಳಿ ಪಾಪ್ಕಾರ್ನ್ ಮಾಡ್ಕೊಂಡ್ವಿ. ಪಾಪ್ಕಾರ್ನ್ ತುಂಬ ಸಖತ್ತಾಗಿತ್ತು. ಬಿಸಿ ಬಿಸಿ ಸಖತ್ತಾಗಿತ್ತು. ತ ಪಾಪ್ಕಾರ್ನ್ ತಿಂತಾ ಕಾಫಿ ಕುಡಿದ್ವಿ, ಹಾಲು ಕುಡಿದ್ವಿ. ಹಾಲು ನನ್ನ ಮಗಳು ಕುಡಿದ್ಲು, ಕಾಫಿ ನಾನು ಕುಡಿದೆ. ಸೊ ಎಲ್ಲರೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇವತ್ತಿನ ಒಂದು ಈವ್ನಿಂಗ್ ಟೈಮನ್ನು ಹೇಗೆ ನೀವೆಲ್ಲ ಎಂಜಾಯ್ ಮಾಡಿದ್ರಿ ಅಂಥೇಳಿ. ಮತ್ತು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನನ್ನ ಚಾನಲ್‌ನ. ಥ್ಯಾಂಕ್ ಯು ಆಲ್.